ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲಾ ತಾಲೂಕಿನ ನಾಯಕರುಗಳು, ನಮ್ಮ ಸಮಾಜದ ಭೋವಿ ಸಮಾಜ ನಾಯಕಗಳೆಲ್ಲ ಬಂದಿದ್ದಾರೆ. ಜಿಲ್ಲಾ ಯುವೇದಿಕೆ ಅಧ್ಯಕ್ಷರು ಗುಂಡರಾಜ್ ಅವರು ಇರ್ಬೋದು, ತಾಲೂಕು ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತೆ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಶಂಕರಪ್ಪ, ಮತ್ತೆ ಯುವೇದಿಕೆ ಅಧ್ಯಕ್ಷರು, ಮತ್ತೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿದೆ. ವಿಶೇಷ ಸೇರಿದ್ರೆ ಇವತ್ತು ಯೋಗ ದಿನಾಚರಣೆ, ಒಳ್ಳೆ ದಿವಸ ಇವತ್ತು. ಅದ್ರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು BK ಹರಿಪ್ರಸಾದ್ ಅವರ ಇವತ್ತು ರಾಜ್ಯ ಅಧ್ಯಕ್ಷರ ಪದಗ್ರಹವನ್ನ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಏನು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರವನ್ನ, ಮೊದಲು ಸಿದ್ದರಾಮಣ್ಣ ಅವರು ಇದ್ದಾಗ ನಮ್ಮ ಸಮಾಜವನ್ನು ಗುರುತಿಸಿ, ನಮ್ಮ ಸಮಾಜ ಸುಮಾರು 28 ಲಕ್ಷ ಜನ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಮಾಜ. 3 ಜನ ಶಾಸಕರು ಕಾಂಗ್ರೆಸ್ ಅಲ್ಲಿದ್ದಾರೆ. ಈಗಾಗಲೇ ಮೊದಲು ಸಿದ್ದರಾಮಣ್ಣ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಪ್ರಾಧಾನ್ಯತೆ ಕೊಟ್ಟು ಶಿವರಾಜ್ ತಂಗಡಿ ಮಂತ್ರಿಯನ್ನು ಮಾಡಿದ್ರು. ಈಗ ನಮ್ಮ ಯುವ ನಾಯಕ DK ಶಿವಕುಮಾರ್ ಅವರನ್ನ ಸರ್ಕಾರ ರಚನೆ ಆಗಿದೆ. ಈಗಲೂ ಕೂಡ ನಮ್ಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣ ಅವರು BK ಹರಿಪ್ರಸಾದ್ ಅವರನ್ನ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ನಮ್ಮ ಸಮಾಜ ಬಹಳ ಹಿಂದುಳಿದಕ್ಕಂಥದ್ದು. ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಡಿಸ್ಟಿಕ್ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಈ ರೀತಿ ಎಲ್ಲ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೊದಲಿಂದ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದರಿಂದ ಈ ಮೈಸೂರು ಭಾಗಕ್ಕೆ, ನಮ್ಮ ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಚಿತ್ರದುರ್ಗ ಈ ಕಡೆ ಭಾಗಕ್ಕೆ ಇರ್ತಕ್ಕಂಥವ್ರು ಅವ್ರಿಗೆ ನಮಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಈಗಾಗಲೇ ಮೊನ್ನೆ ಕೂಡ ಬೆಂಗಳೂರಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ MD ಸಿದ್ದರಾಮೇಶ್ವರ ಅವರ ನೇತೃತ್ವದಲ್ಲಿ, ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಕೂಡ ಪ್ರತಿಭಟನೆ ಮಾಡಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ AC ಶ್ರೀನಿವಾಸು 2-3 ಬಾರಿ ಚುನಾವಣೆ ನಿಂತಿರ್ತಕ್ಕಂಥವ್ರು, ಬಹಳ ಅನುಭವಶಾಲಿ ಅವರು. ಎಲ್ಲಾ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ಎಷ್ಟು ಕಷ್ಟ ಸುಖ ಅಂತ ಬರ್ತಕ್ಕಂಥವ್ರು, ಸ್ಪಂದಿಸ್ತಕ್ಕಂಥವ್ರು AC ಶ್ರೀನಿವಾಸ್ ಅವರು. ಅವ್ರಿಗೆ ಕೊಟ್ರೆ ಒಳ್ಳೇದು ಅಂತ ನಾವು ಬಯಸ್ತಾ ಇದ್ದೀವಿ. ಅವ್ರು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಸಮಾಜವನ್ನು ಗುರುತಿಸಿ ಮೊದಲು ಸರ್ಕಾರ ಕೊಟ್ಟು, ನಮ್ದು ಇದೇ ಸರ್ಕಾರ ಕೊಟ್ಟಿದೆ, ಅದೇ ರೀತಿ ನಮಗೆ ಸಹಕರಿಸಿ ಈ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಣ್ಣ ಅವರು, DK ಹರಿಪ್ರಸಾದ್ ಅವ್ರನ್ನ ಮನವಿಯನ್ನ ಮಾಡ್ತಾ ಇದ್ವಿ. ಅದೇ ಯಾರು ಇದೇ ಮೊದಲ ಸಾರಿ, 2 ಸಲ ಗೆದ್ದಿದ್ರು, ಸೋತಿದ್ದಾರೆ. ಈಗ ಮೊದಲನೇ ಸಾರಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಈಗ ಶಿವರಾಜ್ ತಂಗಡಿ ಅವರು ಕೊಟ್ಟಿದ್ರು, ಇದೇ ಸರ್ಕಾರದಲ್ಲಿ ಸಿದ್ದರಾಮಣ್ಣ ಅವರಿದ್ದಾಗ ಕೊಟ್ಟಿದ್ರು. ಈಗ ಇವ್ರು ಕೊಡ್ಬೇಕು ಅಂತ ಒಂದು ಉದ್ದೇಶ ಅಷ್ಟೇ. ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ನಮ್ಮ ಜಿಲ್ಲೆಯ ಮುಖಂಡರು, ನಮ್ಮ ತಾಲೂಕಿನ ಎಲ್ಲಾ ಯುವ ನಾಯಕರುಗಳು ಎಲ್ಲರಿಗೂ ಸ್ಪಂದಿಸಿ, ವಿಶೇಷವಾಗಿ ನಿಮಗೂ ಸ್ಪಂದಿಸಿ ಈ ಚಾನಲ್ ಇಡೀ ರಾಜ್ಯ ಎಲ್ಲ ಹೊರಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪುಲಿಕೇಶ್ ನಗರ, ಬೆಂಗಳೂರು ಪುಲಿಕೇಶ್ ನಗರ ತಾಲೂಕಿನ ಎಲ್ಲ ಭೋವಿ ಜನಾಂಗದ ಮುಖಂಡರು ಹಾಗೂ ಕೋಲಾರ ಜಿಲ್ಲೆಯಿಂದ ನಮ್ಮ ಮುನ್ರಾಜಣ್ಣವರು, ಯುವ ವೇದಿಕೆ ಅಧ್ಯಕ್ಷರು, ಹಾಗೂ ನಮ್ಮ CV ಗೋಪಾಲಣ್ಣವರಾದ ಭೋವಿ ಜನಾಂಗದ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಮುಳಬಾಗಿಲು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ G ಶಂಕರಣ್ಣನವರು, ಹಾಗೂ ಯುವ ವೇದಿಕೆ ಅಧ್ಯಕ್ಷರಾದ ಶ್ರೀನಾಥ್ ಅವರು, ಹಾಗೂ ಇನ್ನು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ B ವೆಂಕಟೇಶ್ ಅಣ್ಣನವರು, ಹಾಗೂ ನಮ್ಮ ತಾಲೂಕಿನ ಭೋವಿ ಸಮುದಾಯ ಭವನದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಪ್ಪನವರು, ಹಾಗೂ ನಮ್ಮ ರಾಮಾಂಜಣ್ಣ ಅವರು, ನಮ್ಮ ಶ್ರೀನಣ್ಣವರು, ನಮ್ಮ ಸಮಾಜದ ಎಲ್ಲಾ ಮುಖಂಡರು ಇವತ್ತು ಮುಳಬಾಗಿಲು ತಾಲೂಕು ಪ್ರವಾಸ ಮಂದಿರದಲ್ಲಿ ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಇವತ್ತು ವಿಶೇಷ ಏನಂದರೆ, ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಏಕೈಕ ವ್ಯಕ್ತಿ, ನಮ್ಮ ಹಿಂದೆ ಶಿವರಾಜ್ ತಂಗಡಿಗವರಿಗೆ ಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಸರ್ಕಾರ, ಮಾನ್ಯ ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತಿದ್ದು, ಇದನ್ನ ಮುಂದಿನ ದಿನಗಳಲ್ಲಿ ಈಗಿನ 2ನೇ ಹಂತದ ಪಟ್ಟಿಯಲ್ಲಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ, DK ಶಿವಕುಮಾರ್ ಸಾಹೇಬರಲ್ಲಿ ಮನವಿ ಮಾಡುತ್ತಾ, ನಮ್ಮ ಜನಾಂಗಕ್ಕೂ ಎಲ್ಲಾ ರೀತಿಯ ಸಾಮಾಜಿಕ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸಿ ಮಂತ್ರಿ ಸ್ಥಾನವನ್ನು ಮಾಡಬೇಕಂತೇಳಿ ನಮ್ಮ ಜನಾಂಗದ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ನಮ್ಮ CV ಗೋಪಾಲಣ್ಣವರು, ನಮ್ಮ ಮುನ್ರಾಜಣ್ಣವರು ಮಾತಾಡ್ತಾ ಬಯಸುತ್ತೆ. ನಮ್ಮ ಎಲ್ಲ ತಾಲೂಕುಗಳಿಂದ ಭೋವಿ ಮುಖಂಡರುಗಳು ಮುಳಬಾಗಿಲು ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥ ವಿಷಯ ಏನಂದ್ರೆ, ನಮ್ಮ ಸಮಾಜದಲ್ಲಿ ಮೊದಲು
ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಮ್ಮ ಶಿವರಾಜ್ ತಂಗಡಿಗೆ ಅವ್ರಿಗೆ ಮಂತ್ರಿಶಿಪ್ ಕೊಟ್ಟಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜನಾಂಗವನ್ನು ಗುರುತಿಸಿ ಇವರು ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಇವ್ರಿಗೂ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಫಸ್ಟ್ ಇದರಲ್ಲೇ ನಮಗೆ ಕೊಟ್ಟಿದ್ರು. ಇವಾಗ ಅದೇ ಥರ ನಮ್ಮ ಜನಾಂಗದಲ್ಲಿ 3 ಜನ MLAಗಳಿದ್ದಾರೆ ನಮ್ಮ ಬೋವಿ ಸಮಾಜದವರು. ಅವರಲ್ಲಿ ಮೈಸೂರು ಭಾಗದಲ್ಲಿ ಯಾರು ಆದರೂ ಒಬ್ರಿಗೆ ನಮ್ಮ ಜನಾಂಗದಲ್ಲಿ ಎಸ್ ಶ್ರೀನಿವಾಸ್ ಇದ್ದಾರೆ. ಅವರು ಸೀನಿಯರು, ಮೊದಲೆಲ್ಲ ಸುಮಾರು ಸಲ ಗೆದ್ದು ಬಂದಿದ್ದಾರೆ. ಈ ಸಲ ಅವ್ರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಡಿಸ್ಟಿಕ್ನಲ್ಲಿ ಎಲ್ಲರೂ ಸೇರಿ ಇವತ್ತು ನಾವು ಮುಳಬಾಗಿಲಿನಲ್ಲಿ ನಿಮ್ಮ ಪತ್ರಕರ್ತರ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ.